ಆತ್ಮೀಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ಪೇಪರ್ ಫಸ್ಟ್ ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ನಾವು ಎರಡನೆಯ ಅಧ್ಯಾಯವಾಗಿರ್ತಕ್ಕಂಥ ಸಾರ್ವಜನಿಕ ಆದಾಯವನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಅದರಲ್ಲಿ ಸಾರ್ವಜನಿಕ ಆದಾಯದ ಮೂಲಗಳನ್ನು ಕುರಿತು ಚರ್ಚಿಸ್ತಾ ಇದ್ವಿ. ಸಾರ್ವಜನಿಕ ಆದಾಯದ ಮೂಲಗಳು ಎರಡು ಮೂಲಗಳನ್ನು ಹೊಂದಿರತಕ್ಕಂಥದ್ದು. ಒಂದು ತೆರಿಗೆಯ ಆದಾಯದ ಮೂಲ, ಇನ್ನೊಂದು ತೆರಿಗೆಯೇತರ ಆದಾಯದ ಮೂಲ ಅಂತ ನಾವು ಆದಾಯದ ಎರಡು ಮೂಲಗಳನ್ನು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಕಾಣ್ತಾ ಇದ್ದೀವಿ. ಅದರಲ್ಲಿ ತೆರಿಗೆಯ ಆದಾಯವನ್ನು ಕುರಿತು ಹಿಂದಿನ ತರಗತಿಯಲ್ಲಿ ಚರ್ಚಿಸ್ತಾ ಇದ್ವಿ. ತೆರಿಗೆಗಳ ಆದಾಯದ ಮೂಲವನ್ನು ಕುರಿತು ಚರ್ಚಿಸ್ತಾ ಇದ್ವಿ. ತೆರಿಗೆಗಳು ಅಂದ್ರೇನು, ತೆರಿಗೆಯ ಲಕ್ಷಣಗಳನ್ನು ಕುರಿತು ನಾವು ಕಳೆದ ತರಗತಿಯಲ್ಲಿ ಸವಿಸ್ತಾರವಾಗಿ ತಿಳಿದುಕೊಂಡಿರ್ತಕ್ಕಂಥದ್ದು. ಇವತ್ತಿನ ಒಂದು ತರಗತಿಯಲ್ಲಿ ನಾವು ಈ ತೆರಿಗೆ ಆದಾಯದ ಮೂಲಗಳನ್ನು ಕುರಿತು ಚರ್ಚಿಸ್ತಕ್ಕಂಥದ್ದು. ಸೋರ್ಸ್ ಆಫ್ ಟ್ಯಾಕ್ಸ್ ರೆವೆನ್ಯೂ ಅಂತ ಕರಿತಾ ಇದ್ದೀವಿ. ತೆರಿಗೆ ಆದಾಯದ ಮೂಲಗಳು ಯಾವುವು, ಅವುಗಳ ಬಗ್ಗೆ ನಾವು ಸಂಕ್ಷಿಪ್ತವಾಗಿ ಇವತ್ತಿನ ತರಗತಿಯಲ್ಲಿ ತಿಳಿದುಕೊಳ್ತಕ್ಕಂಥದ್ದು. ತೆರಿಗೆಯ ಆದಾಯದ ಮೂಲಗಳಲ್ಲಿ ನಾವು 4 ಮೂಲಗಳನ್ನು ಅಧ್ಯಯನ ಮಾಡ್ತಕ್ಕಂಥದ್ದು. ಮೊದಲನೆಯದು 3 ಮೂಲಗಳು. ತೆರಿಗೆ ಆದಾಯದ ಮೂಲಗಳಲ್ಲಿ 3 ಮೂಲಗಳನ್ನು ಕುರಿತು ನಾವು ಅಧ್ಯಯನ ಮಾಡ್ತಕ್ಕಂಥದ್ದು. ಮೊದಲನೆಯದು ವರಮಾನ ಮತ್ತು ವೆಚ್ಚದ ಮೇಲಿನ ತೆರಿಗೆಗಳು, ಟ್ಯಾಕ್ಸಸ್ ಆನ್ ಇನ್ಕಮ್ ಅಂತ ಕರಿತಾ ಇದ್ದೀವಿ. ವರಮಾನ ಮತ್ತು ವೆಚ್ಚದ ಮೇಲಿನ ತೆರಿಗೆಗಳು. ಎರಡನೇದು ಆಸ್ತಿ ಮತ್ತು ಬಂಡವಾಳದ ವ್ಯವಹಾರಗಳ ಮೇಲಿನ ತೆರಿಗೆಗಳು. ಮೂರನೇದು ವಸ್ತುಗಳು ಮತ್ತು ಸೇವೆಗಳ ಮೇಲಿನ ತೆರಿಗೆಗಳು. ಈ ರೀತಿ ತೆರಿಗೆ ಆದಾಯದ ಮೂಲಗಳಲ್ಲಿ 3 ಪ್ರಕಾರಗಳು. ಒಂದು ಆದಾಯ ಮತ್ತು ವೆಚ್ಚದ ಮೇಲಿನ ತೆರಿಗೆಗಳು. ಎರಡನೇದು ಆಸ್ತಿ ಮತ್ತು ಬಂಡವಾಳದ ವ್ಯವಹಾರಗಳ ಮೇಲಿನ ತೆರಿಗೆಗಳು. ಮೂರನೇದು ಸರಕು ಮತ್ತು ಸೇವೆಗಳ ಮೇಲಿನ ತೆರಿಗೆಗಳು. ಈ ರೀತಿ ತೆರಿಗೆಗಳ ಆದಾಯದ ಮೂಲಗಳಲ್ಲಿ 3 ಪ್ರಕಾರಗಳು. ಹಾಗಿದ್ರೆ ಈ 3 ಮೂಲಗಳನ್ನು ನಾವು ಸಂಕ್ಷಿಪ್ತವಾಗಿ ಚರ್ಚಿಸ್ತಕ್ಕಂಥದ್ದು. ಮೊದಲನೆಯದು ವರಮಾನದ ಮೇಲಿನ ತೆರಿಗೆಗಳು, ಟ್ಯಾಕ್ಸಸ್ ಆನ್ ಇನ್ಕಮ್ ಅಂತ ಕರಿತಾ ಇರ್ತಕ್ಕಂಥದ್ದು. ವರಮಾನದ ಮೇಲಿನ ತೆರಿಗೆಯು ಅತ್ಯಂತ ಪ್ರಮುಖವಾಗಿರ್ತಕ್ಕಂಥದ್ದು ಹಾಗೂ ಮಹತ್ವವಾಗಿರ್ತಕ್ಕಂಥ ಒಂದು ತೆರಿಗೆಯಾಗಿರ್ತಕ್ಕಂಥದ್ದು, ನೇರ ತೆರಿಗೆಯಾಗಿರ್ತಕ್ಕಂಥದ್ದು. ಅಂದರೆ ಸಾರ್ವಜನಿಕರು ತಾವು ಪಡೆಯತಕ್ಕಂಥ ವರಮಾನ ಅಥವಾ ಆದಾಯದ ಮೇಲೆ ಸರ್ಕಾರ ವಿಧಿಸಲಾಗತಕ್ಕಂತಹ ಒಂದು ತೆರಿಗೆಯನ್ನು ನಾವು ಆದಾಯ ತೆರಿಗೆ ಅಥವಾ ವರಮಾನ ತೆರಿಗೆ ಅಂತ ಕರಿತಾ ಇರ್ತಕ್ಕಂಥದ್ದು. ಹಾಗಾಗಿ ಈ ಆದಾಯದ ಮೇಲಿನ ತೆರಿಗೆಯು ಅತ್ಯಂತ ಪ್ರಮುಖವಾಗಿರ್ತಕ್ಕಂತಹ ಹಾಗೂ ಮಹತ್ವಪೂರ್ಣವಾಗಿರ್ತಕ್ಕಂತಹ ಒಂದು ನೇರ ತೆರಿಗೆಯಾಗಿರ್ತಕ್ಕಂಥದ್ದು, ಡೈರೆಕ್ಟ್ ಟ್ಯಾಕ್ಸಸ್ ಅಂತ ಕರೀತಾರೆ. ನೇರ ತೆರಿಗೆ ಅಂತಂದ್ರೆ ಸರ್ಕಾರ ಯಾರ ಮೇಲೆ ತೆರಿಗೆಯನ್ನು ವಿಧಿಸಲಾಗಿರ್ತದೆಯೋ ಅವರೇ ನೇರವಾಗಿ ಆ ಒಂದು ತೆರಿಗೆಯನ್ನು ಪಾವತಿ ಮಾಡಬೇಕು. ಆ ಒಂದು ತೆರಿಗೆಯನ್ನು ಬೇರೆಯವರಿಗೆ ವರ್ಗಾವಣೆ ಮಾಡೋ ಹಾಗಿಲ್ಲ. ಹಾಗಾಗಿ ಆ ರೀತಿಯ ಒಂದು ತೆರಿಗೆಯನ್ನು ನಾವು ನೇರ ತೆರಿಗೆ ಅಂತ ಕರಿತಾ ಇದ್ವಿ. ಆದಾಯದ ತೆರಿಗೆ ಇದು ನೇರ ತೆರಿಗೆಯಾಗಿರ್ತಕ್ಕಂಥದ್ದು. ಅಂದರೆ ದೇಶದಲ್ಲಿ ಜನರು ಯಾರು ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥ ಆದಾಯದ ಮಿತಿಗಿಂತ ಹೆಚ್ಚು ಆದಾಯವನ್ನು ಹೊಂದಿರ್ತಾರೆ ಅಂಥವರ ಮೇಲೆ ಸರ್ಕಾರ ಈ ಇನ್ಕಮ್ ಟ್ಯಾಕ್ಸ್ ಅನ್ನು ಹಾಕುತ್ತೆ, ಆದಾಯ ತೆರಿಗೆಯನ್ನು ವಿಧಿಸುತ್ತೆ. ಯಾರ ಮೇಲೆ ಆದಾಯ ತೆರಿಗೆಯನ್ನು ವಿಧಿಸಲಾಗಿರ್ತದೆಯೋ ಅವರೇ ನೇರವಾಗಿ ಸರ್ಕಾರಕ್ಕೆ ಆ ಒಂದು ತೆರಿಗೆಯನ್ನು ಪಾವತಿ ಮಾಡಬೇಕು. ಆ ತೆರಿಗೆಯ ಭಾರವನ್ನು ಬೇರೆ ಯಾರ ಮೇಲೆ ವರ್ಗಾವಣೆ ಮಾಡುವಂತಿಲ್ಲ. ಆ ರೀತಿಯ ಒಂದು ತೆರಿಗೆಯನ್ನು ನಾವು ನೇರ ತೆರಿಗೆ ಅಂತ ಕರಿತಾ ಇರ್ತಕ್ಕಂಥದ್ದು. ವರಮಾನದ ಮೇಲಿನ ತೆರಿಗೆಯು ಇದು ಬಹಳಷ್ಟು ಅತ್ಯಂತ ಯೋಗ್ಯವಾಗಿರ್ತಕ್ಕಂತಹ ತೆರಿಗೆ ಎಂದು ಪರಿಗಣಿಸಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಯಾಕೆ ಯೋಗ್ಯವಾದ ತೆರಿಗೆ ಅಂತ ಪರಿಗಣಿಸಲ್ಪಟ್ಟಿದ್ದೀವಿ ಅಂತಂದ್ರೆ, ಈ ಒಂದು ಆದಾಯ ತೆರಿಗೆ ಏನಿದೆಯಲ್ಲ ಇದು ತೆರಿಗೆದಾರನ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ತೆರಿಗೆದಾರನ ಸಾಮರ್ಥ್ಯವನ್ನು ಅವಲಂಬಿಸಿರುತ್ತೆ. ಅಂದರೆ ಅದು ಸಮಾನತೆಯ ತತ್ವವನ್ನು ಅವಲಂಬಿಸಿಕೊಂಡು ಪಾವತಿ ಮಾಡಲ್ಪಡ್ತಕ್ಕಂಥ ಒಂದು ತೆರಿಗೆ.
ವರಮಾನವು ಸಾಮಾನ್ಯವಾಗಿ ತೆರಿಗೆದಾರನ ಸಾಮರ್ಥ್ಯವನ್ನು ನಿರ್ಧರಿಸೋದ್ರಿಂದ ಅದರ ಮೇಲಿನ ತೆರಿಗೆಯನ್ನು ತೆರಿಗೆದಾರರ ಹಿತವನ್ನು ರಕ್ಷಿಸುವಂತೆ ನಾವು ರಚಿಸಬೇಕು. ಹೌದಾ? ಅತಿ ಹೆಚ್ಚು ಆದಾಯವನ್ನು ಹೊಂದಿರತಕ್ಕಂಥವ್ರ ಮೇಲೆ ಸರ್ಕಾರ ತೆರಿಗೆ ವಿಧಿಸ್ತಾ ಇದೆ ಅಂತಂದರೆ ಆ ತೆರಿಗೆದಾರರ ಹಿತವನ್ನು ಕೂಡ ರಕ್ಷಣೆ ಮಾಡತಕ್ಕಂಥ ರೀತಿಯಲ್ಲಿ ಆದಾಯ ತೆರಿಗೆಯನ್ನು ನಾವು ರಚಿಸಬೇಕು. ಈ ತೆರಿಗೆಯ ಸಲುವಾಗಿ ಕಂಡುಹಿಡಿಯಬೇಕಾಗಿರ್ತಕ್ಕಂಥ ಒಟ್ಟು ವರಮಾನದಲ್ಲಿ 3 ಮೂಲಗಳನ್ನು ನಾವು ಕಾಣ್ತಾ ಇದ್ದೀವಿ. 3 ಮೂಲಗಳು ಕೂಡಿರ್ತಕ್ಕಂಥದ್ದು. ಹೌದಾ? ತೆರಿಗೆಯ ಸಲುವಾಗಿ ಕಂಡುಹಿಡಿಯಬೇಕಾದ ಒಟ್ಟು ವರಮಾನದಲ್ಲಿ 3 ಮೂಲಗಳು ಕೂಡಿರ್ತಕ್ಕಂಥದ್ದು. ಆ 3 ಮೂಲಗಳು ಯಾವುವು ಅಂತಂದರೆ, ಮೊದಲನೆಯದು ದುಡಿಮೆಯಿಂದ ಬರ್ತಕ್ಕಂತಹ ನಿವ್ವಳ ವರಮಾನ. ಪ್ರತಿಯೊಬ್ಬರು ಜನರು ಕೂಡ ಒಂದಲ್ಲ ಒಂದು ವೃತ್ತಿಯಲ್ಲಿ, ಒಂದಲ್ಲ ಒಂದು ಉದ್ಯೋಗದಲ್ಲಿ, ಕಸುಬಿನಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ. ಆ ರೀತಿ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ದುಡಿಮೆಯಿಂದ ಬರುವ ನಿವ್ವಳ ವರಮಾನವನ್ನು, ಅಂದರೆ ದುಡಿಯಲಿಕ್ಕೆ ನಿರ್ವಹಿಸಬೇಕಾದ ವೆಚ್ಚಗಳನ್ನು ಕಳೆದು ಉಳಿಯತಕ್ಕಂತಹ ವರಮಾನಕ್ಕೆ ನಾವು ನಿವ್ವಳ ವರಮಾನ ಅಂತ ಕರೀತಾ ಇರ್ತಕ್ಕಂಥದ್ದು. ದುಡಿಮೆಯಿಂದ ಬರುವ ನಿವ್ವಳ ವರಮಾನ ಅಂದರೆ ದುಡಿಯಲು ನಿರ್ವಹಿಸಬೇಕಾದ ವೆಚ್ಚಗಳೆಲ್ಲವನ್ನು ಕಳೆದು ಉಳಿಯತಕ್ಕಂತಹ ಒಂದು ಮೊತ್ತಕ್ಕೆ ನಾವು ದುಡಿಮೆಯಿಂದ ಬರ್ತಕ್ಕಂಥ ನಿವ್ವಳ ವರಮಾನ ಅಂತ ಕರಿತಾ ಇದ್ದೀವಿ. ಎರಡನೆಯ ಮೂಲ ತನ್ನ ಸ್ವಪ್ರಯತ್ನಗಳಿಂದ ಮನೆಯಲ್ಲಿಯೇ ಉತ್ಪಾದಿಸಿರ್ತಕ್ಕಂಥ ಮತ್ತು ಉಪಯೋಗಿಸಿದ ವಸ್ತುಗಳ ಮೌಲ್ಯ, ಈ ವಸ್ತುಗಳ ಮೌಲ್ಯದ ಮೇಲೆಯೂ ಕೂಡ ತೆರಿಗೆನ ಹಾಕ್ತಕ್ಕಂಥದ್ದು. ತನ್ನ ಸ್ವಂತ ಪ್ರಯತ್ನಗಳಿಂದ ಮನೆಯಲ್ಲಿಯೇ ಉತ್ಪಾದಿಸಿದ ಮತ್ತು ಉಪಯೋಗಿಸಿದ ವಸ್ತುಗಳ ಮೌಲ್ಯ. ಮೂರನೆಯದು ಒಂದು ನಿರ್ದಿಷ್ಟ ಅವಧಿಯಲ್ಲಿ ತೆರಿಗೆದಾರನು ಹೊಂದಿರತಕ್ಕಂಥ ಆಸ್ತಿ ಮೌಲ್ಯದಲ್ಲಾಗ್ತಕ್ಕಂಥ ಹೆಚ್ಚಳ. ಒಂದು ನಿರ್ದಿಷ್ಟ ಅವಧಿಯಲ್ಲಿ ತೆರಿಗೆದಾರನು ಹೊಂದಿರತಕ್ಕಂಥ ಆಸ್ತಿಗಳ ಮೌಲ್ಯದಲ್ಲಿ ಆಗ್ತಕ್ಕಂಥ ಹೆಚ್ಚಳ. ಯಾಕಂದರೆ ಆಸ್ತಿಯ ಮೌಲ್ಯ ಯಾವಾಗಲೂ ಸ್ಥಿರವಾಗಿರೋದಿಲ್ಲ. ಆ ಆಸ್ತಿಯ ಮೌಲ್ಯ ಕಾಲ ಕಾಲಕ್ಕೆ ಬದಲಾಗ್ತಾ ಹೋಗ್ತಕ್ಕಂಥದ್ದು, ಹೆಚ್ಚಳವಾಗ್ತಾ ಹೋಗ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ತೆರಿಗೆದಾರನು ಹೊಂದಿರತಕ್ಕಂತಹ ಆಸ್ತಿಗಳ ಮೌಲ್ಯದಲ್ಲಾಗ್ತಕ್ಕಂಥ ಹೆಚ್ಚಳವೂ ಕೂಡ ಇದರಲ್ಲಿ ಸೇರ್ಪಡೆ ಆಗಿರ್ತಕ್ಕಂಥದ್ದು. ಹಾಗಾಗಿ ಈ ವರಮಾನ ತೆರಿಗೆಯು ವರಮಾನ ಮೇಲಿನ ಅಥವಾ ಆದಾಯದ ಮೇಲಿನ ತೆರಿಗೆಯ ಉತ್ತಮ ಉದಾಹರಣೆ ಆಗಿರ್ತಕ್ಕಂಥದ್ದು. ಈ ವರಮಾನ ತೆರಿಗೆಯು ವರಮಾನದ ಮೇಲಿನ ಅಥವಾ ತೆರಿಗೆಯ ಉತ್ತಮ ಒಂದು ಉದಾಹರಣೆ ಈ ಆದಾಯ ತೆರಿಗೆ ಆಗಿರ್ತಕ್ಕಂಥದ್ದು. ಕಂಪನಿಯ ಲಾಭದ ಮೇಲಿನ ತೆರಿಗೆಯೂ ಕೂಡ ಅದು ಒಂದು ವರಮಾನ ತೆರಿಗೆಯೇ ಆಗಿರ್ತಕ್ಕಂಥದ್ದು. ಯಾವುದೇ ಒಂದು ಕೈಗಾರಿಕೆ, ಯಾವುದೇ ಒಂದು ಕಂಪನಿ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಅತ್ಯಧಿಕ ಲಾಭವನ್ನು ಸಂಪಾದನೆ ಮಾಡ್ತಾ ಇತ್ತು ಅಂತಂದರೆ ಆ ಕಂಪನಿಯ ಲಾಭ ಅಥವಾ ಕಂಪನಿಯ ಒಂದು ಹೆಚ್ಚುವರಿ ಆದಾಯ ಅದು ಕೂಡ ಈ ವರಮಾನ ತೆರಿಗೆಗೆ ಸೇರ್ಪಡೆಯಾಗ್ತಕ್ಕಂಥದ್ದು. ಆದರೆ ಅದಕ್ಕೆ ಕಾರ್ಪೊರೇಷನ್ ತೆರಿಗೆ ಎಂದು ಕರೀತಾ ಇರ್ತಕ್ಕಂಥದ್ದು. ಅದಕ್ಕೆ ನಾವು ಬೇರೆ ರೀತಿಯಲ್ಲಿ ಇನ್ಕಮ್ ಟ್ಯಾಕ್ಸ್ ಅಂತ ಕರೆಯೋದಿಲ್ಲ. ಅದಕ್ಕೆ ಕಂಪನಿಗಳು ಗಳಿಸ್ತಕ್ಕಂಥ ಲಾಭದ ಮೇಲೆ ವಿಧಿಸಲಾಗ್ತಕ್ಕಂಥ ತೆರಿಗೆಯೂ ಕೂಡ ವರಮಾನ ತೆರಿಗೆಯಾದರೂ ಕೂಡ ಅದನ್ನು ಕರೀತಕ್ಕಂಥದ್ದು ಬೇರೆ ರೀತಿಯಲ್ಲಿ. ಯಾವ ರೀತಿಯಲ್ಲಿ? ಕಾರ್ಪೊರೇಷನ್ ತೆರಿಗೆ ಅಂತ ಕರಿತಾ ಇದ್ವಿ, ಕಾರ್ಪೊರೇಷನ್ ಟ್ಯಾಕ್ಸ್ ಅಂತ ಕರಿತಾ ಇರ್ತಕ್ಕಂಥದ್ದು. ಸೊ ವ್ಯಕ್ತಿಯ ವರಮಾನವು ಯಾವುದೇ ರೂಪದಲ್ಲಿ ಇರಬಹುದು. ವ್ಯಕ್ತಿಯ ವರಮಾನ ಯಾವುದೇ ರೂಪದಲ್ಲಿ ಇರಬಹುದು. ಅದು ಉದಾಹರಣೆಗೆ ಲಾಭದ ರೂಪದಲ್ಲಿ ಇರಬಹುದು, ಲಾಭಾಂಶಗಳ ರೂಪದಲ್ಲಿ ಇರಬಹುದು, ಬಡ್ಡಿಯ ರೂಪದಲ್ಲಿರ್ಬೋದು, ದಲಾಲಿ ಅಥವಾ ಕಮಿಷನ್ಗಳ ರೂಪದಲ್ಲಿರ್ಬೋದು, ವೇತನಗಳ ರೂಪದಲ್ಲಿರ್ಬೋದು, ಬಾಡಿಗೆ ರೂಪದಲ್ಲಿರ್ಬೋದು, ಶುಲ್ಕಗಳ ರೂಪದಲ್ಲಿರ್ಬೋದು, ಕೂಲಿಯ ರೂಪದಲ್ಲಿರ್ಬೋದು ಇತ್ಯಾದಿ. ಅಂದರೆ ಜನರು ಪಡೆಯತಕ್ಕಂಥ ಆದಾಯ ಅನೇಕ ಸ್ವರೂಪಗಳಲ್ಲಿ ಕಂಡು ಬರ್ತಕ್ಕಂಥದ್ದು. ಜನರು ಪಡೆಯತಕ್ಕಂಥ ಆದಾಯ ಅನೇಕ ಸ್ವರೂಪಗಳಲ್ಲಿ ಬರ್ತಕ್ಕಂಥದ್ದು. ಸೊ ಕೆಲವರು ವ್ಯವಹಾರ ಮಾಡ್ತಾ ಇರ್ತಾರೆ, ಉತ್ಪಾದನೆ ಮಾಡ್ತಾ ಇರ್ತಾರೆ, ಅದರಲ್ಲಿ ಲಾಭ ಸಂಪಾದನೆ ಮಾಡ್ತಾರೆ.
ಆ ಲಾಭ ಅದು ಅವರ ಆದಾಯವಾಗಿರ್ತಕ್ಕಂಥದ್ದು. ಕೆಲವರು ತಮ್ಮಲ್ಲಿರ್ತಕ್ಕಂಥ ಹಣವನ್ನು ಬೇರೆಯವರಿಗೆ ಬಡ್ಡಿಯ ರೂಪದಲ್ಲಿ ಸಾಲ ಕೊಡ್ತಾರೆ. ಸಾಲದ ಮೇಲೆ ಬರ್ತಕ್ಕಂಥ ಬಡ್ಡಿಯ ಹಣ ಅದು ಅವರ ಸಂಪಾದನೆಯ ಆದಾಯವಾಗಿರ್ತಕ್ಕಂಥದ್ದು. ಕೆಲವರು ಬಿಸ್ನೆಸ್ ಮಾಡ್ತಾ ಇರ್ತಾರೆ, ಅಂದರೆ ಸರಕುಗಳನ್ನು ವಿನಿಮಯ ಮಾಡಿ ಕೊಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇರ್ತಾರೆ. ಅವರನ್ನು ನಾವು ದಲ್ಲಾಳಿಗಳು ಅಂತ ಕರಿತೀವಿ ಅಥವಾ ಏಜೆಂಟ್ರು ಅಂತ ಕರಿತಾ ಇದ್ದೀವಿ. ಸೊ ಆ ಏಜೆಂಟ್ರು ಪಡೀತಾ ಇರ್ತಕ್ಕಂಥ ಕಮಿಷನ್, ಹೌದಾ, ದಲ್ಲಾಳಿ ಏನಿದೆಯಲ್ಲ ಅದು ಅವರ ಆದಾಯವಾಗಿರ್ತಕ್ಕಂಥದ್ದು. ಕೆಲವರು ಸರ್ಕಾರಿ ಅಥವಾ ಖಾಸಗಿ ಉದ್ಯೋಗವನ್ನು ಹೊಂದಿರ್ತಾರೆ. ಕೆಲವರು ಖಾಸಗಿ ಉದ್ಯೋಗವನ್ನು ಹೊಂದಿರತಕ್ಕಂಥದ್ದಾಗಲಿ, ಕೆಲವರು ಸರ್ಕಾರಿ ಉದ್ಯೋಗವನ್ನು ಹೊಂದಿರತಕ್ಕಂಥವರು, ಅವರೆಲ್ಲ ಅವರು ವೇತನವನ್ನು ಪಡಿತಾ ಇರ್ತಾರೆ, ಸಂಬಳ ಪಡಿತಾ ಇರ್ತಾರೆ. ಅದು ಅವರ ಆದಾಯವಾಗಿರ್ತಕ್ಕಂಥದ್ದು. ಕೆಲವರು ಮನೆಗಳನ್ನು, ಕಟ್ಟಡಗಳನ್ನು ಅಥವಾ ಮಳಿಗೆಗಳನ್ನು ಕಟ್ಟಿಸಿ ಬೇರೆಯವರು ಉಪಯೋಗಿಸ್ಲಿಕ್ಕೆ ಅದನ್ನು ಕೊಡ್ತಾರೆ. ಸೊ ಅದಕ್ಕೆ ಉಪಯೋಗಿಸ್ತಕ್ಕಂಥವರು ಆ ಕಟ್ಟಡ ಮಾಲೀಕನಿಗೆ ಬಾಡಿಗೆ ಕೊಡಬೇಕಾಗುತ್ತೆ. ಸೊ ಆ ಬಾಡಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣ ಆ ಕಟ್ಟಡ ಮಾಲೀಕನ ಆದಾಯವಾಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ಕೆಲವೊಂದಿಷ್ಟು ಸ್ಕೂಲುಗಳನ್ನು ಅಥವಾ ಇನ್ನಿತರೆ ಬೇರೆ ಬೇರೆ ಕಚೇರಿಗಳನ್ನು ಹೊಂದಿರತಕ್ಕಂಥವರು ಶುಲ್ಕವನ್ನು ಪಡಿತಾರೆ. ಆ ಶುಲ್ಕದ ರೂಪದಲ್ಲಿ ಬರ್ತಕ್ಕಂಥ ಹಣ ಅವರ ಆದಾಯವಾಗಿರ್ತದೆ. ಅನೇಕ ಜನರು ಕೂಲಿ ಕೆಲಸ ಮಾಡ್ತಾ ಇರ್ತಾರೆ, ಹೌದಾ, ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥದ್ದು. ಕೂಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ಕೂಲಿ ಸಿಗುತ್ತೆ, ಅದು ಅವರ ಕೂಲಿ ಕಾರ್ಮಿಕರ ಆದಾಯವಾಗಿರುತ್ತೆ. ಈ ರೀತಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಇಲ್ಲಿ ಒಂದು ಹಲವಾರು ಸ್ವರೂಪದಲ್ಲಿ ಆದಾಯವನ್ನು ಪಡಿತಾ ಇರತಕ್ಕಂಥದ್ದು. ವ್ಯಕ್ತಿಯ ವರಮಾನವು ಯಾವುದೇ ಸ್ವರೂಪದಲ್ಲಿರ್ಬೋದು, ಅದು ಲಾಭದ ರೂಪದಲ್ಲಿರ್ಬೋದು, ಬಡ್ಡಿಯ ರೂಪದಲ್ಲಿರ್ಬೋದು, ದಲಾಲಿಗಳ ರೂಪದಲ್ಲಿರ್ಬೋದು, ವೇತನ ರೂಪದಲ್ಲಿರ್ಬೋದು, ಬಾಡಿಗೆ ರೂಪದಲ್ಲಿರ್ಬೋದು, ಇತ್ಯಾದಿಗಳ ರೂಪದಲ್ಲಿ, ಕೂಲಿ ರೂಪದಲ್ಲಿ ಇರ್ಬೋದು. ಈ ರೀತಿ ಜನರು ವಿಭಿನ್ನ ರೂಪದಲ್ಲಿ ಆದಾಯವನ್ನು ಪಡೀತಾ ಇರ್ತಾರೆ. ಆ ಪಡೀತಕ್ಕಂಥ ಆದಾಯ ಸರ್ಕಾರ ನಿಗದಿಗೊಳಿಸಿರ್ತಕ್ಕಂಥ ಮಿತಿಗಿಂತ ಆದಾಯ ಏನಾದರೂ ಹೆಚ್ಚಳವಾದರೆ ಆ ಹೆಚ್ಚುವರಿ ಆದಾಯದ ಮೇಲೆ ಸರ್ಕಾರ ತೆರಿಗೆಯನ್ನು ವಿಧಿಸುತ್ತೆ. ಅದನ್ನೇ ನಾವು ವರಮಾನ ತೆರಿಗೆ, ಆದಾಯ ತೆರಿಗೆ ಅಂತ ಕರಿತಾ ಇರ್ತಕ್ಕಂಥದ್ದು. ಇದಿಷ್ಟು ವರಮಾನದ ಮೇಲಿನ ತೆರಿಗೆಗಳು. ಅದರಲ್ಲಿಯೇ ವೆಚ್ಚದ ಮೇಲಿನ ತೆರಿಗೆಗಳು, ಹೌದಾ, ಟ್ಯಾಕ್ಸಸ್ ಆನ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ, ಎಕ್ಸ್ಪೆನ್ಷನ್ ಅಂತ ಕರಿತಾ ಇದ್ದೀವಿ. ಸೊ ಇಲ್ಲಿ ವ್ಯಕ್ತಿಯು ಮಾಡತಕ್ಕಂತಹ ವೆಚ್ಚದ ಮೇಲೆಯೂ ಕೂಡ ಸರ್ಕಾರ ತೆರಿಗೆಗಳನ್ನು ವಿಧಿಸಬಹುದು. ವ್ಯಕ್ತಿಯು ಒಂದು ನಿರ್ದಿಷ್ಟ ಕಾಲಾವಧಿಯಲ್ಲಿ, ಅಂದರೆ ಸಾಮಾನ್ಯವಾಗಿ ಒಂದು ವರ್ಷದ ಅವಧಿಯಲ್ಲಿ ತಾನು ಮಾಡಿರ್ತಕ್ಕಂಥ ವೆಚ್ಚದ ಮೇಲೆ ಆ ವೆಚ್ಚಕ್ಕೆ ಅನುಗುಣವಾಗಿ ಸರ್ಕಾರ ತೆರಿಗೆಯನ್ನು ವಿಧಿಸಬಹುದು. ಸೊ ಇಲ್ಲಿ ಕನಿಷ್ಠ ಪ್ರಮಾಣದ ವೆಚ್ಚಕ್ಕೆ ಈ ತೆರಿಗೆಯಿಂದ ವಿನಾಯಿತಿಯನ್ನು ನೀಡ್ತಕ್ಕಂಥದ್ದು. ಯಾರು ಅತಿ ಕಡಿಮೆ ವೆಚ್ಚ ಮಾಡ್ತಾರೆ ಅವರು ಈ ವೆಚ್ಚದ ತೆರಿಗೆಯಿಂದ ವಿನಾಯಿತಿಯನ್ನು ಹೊಂದಿರ್ತಾರೆ, ಅವರು ತೆರಿಗೆ ಕಟ್ಟಬೇಕಾಗಿಲ್ಲ. ಆನಂತರ ಇಲ್ಲಿ ವೆಚ್ಚದ ಪ್ರಮಾಣ ಅತ್ಯಧಿಕವಾದಂತೆ ಸರ್ಕಾರ ನಿಗದಿಗೊಳಿಸಿರ್ತಕ್ಕಂತಹ ವೆಚ್ಚದ ಪ್ರಮಾಣಕ್ಕಿಂತ ನಾವೇನಾದರೂ ಅತಿ ಹೆಚ್ಚು ವೆಚ್ಚ ಮಾಡಿದರೆ ಸೊ ಅಲ್ಲಿ ಸರ್ಕಾರ ಆ ಒಂದು ವೆಚ್ಚದ ಮೇಲೆ ವೆಚ್ಚದ ತೆರಿಗೆಯನ್ನು ವಿಧಿಸುತ್ತೆ. ಹಾಗಾಗಿ ಜನರ ವೆಚ್ಚದ ಪ್ರಮಾಣ ಅತ್ಯಧಿಕವಾದಂತೆ ತೆರಿಗೆಯ ದರವು ಕೂಡ ಅತ್ಯಧಿಕವಾಗ್ತಕ್ಕಂಥದ್ದು. ಇದು ಮೊದಲನೆಯ ಮೂಲವಾಗಿರ್ತಕ್ಕಂಥದ್ದು. ನೆಕ್ಸ್ಟ್ ಇನ್ನೊಂದು ಮೂಲವನ್ನು ನೆಕ್ಸ್ಟ್ ತರಗತಿಯಲ್ಲಿ ಡಿಸ್ಕಸ್ ಮಾಡುವ.